ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತ 2 ಪಾಯಿಂಟ್ಸ್ ಹೇಳ್ಕೊಡ್ತೀನಿ. ಕ್ಲೋಸಿಂಗ್ ಮಾಸ್ಟರ್ಸ್ ಅಂತ. ಯಾವುದು? ಕ್ಲೋಸಿಂಗ್ ಮಾಸ್ಟರ್ಸ್ದು. ಏನಕ್ಕೆ ಕ್ಲೋಸಿಂಗ್ ಬಗ್ಗೆ ಮಾಡ್ತೀನಿ ಒಂದು 3 hours ಬೇಕು. ಆದ್ರೆ ಒಂದು 2 ಪಾಯಿಂಟ್ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಇಷ್ಟ ಆಯ್ತು, ಹೇಳ್ಕೊಡ್ತೀನಿ. ಇಲ್ಲಿ 2 ಪಾಯಿಂಟ್ ಏನಂತಂದ್ರೆ, ಒಂದು ರೂರಲ್ ಸೈಡ್ ಅಲ್ಲಿ ನಡೆಯುವಂತ ಒಂದು ಘಟನೆ, ಇನ್ನೊಂದು ಇಲ್ಲಿ ಸಿಟಿಯಲ್ಲಿ ಮೆಟ್ರೋಪಾಲಿಸ್ ಸಿಟಿಯಲ್ಲಿ ನಡೆಯುವಂತ 2 ಘಟನೆ ನಿಮ್ಗಳಿಗೆ ಹೇಳ್ತೀನಿ. ಮೈ ಡಿಯರ್ ಫ್ರೆಂಡ್ಸ್, ಆದಷ್ಟು ನಾವು ಈ ಬಿಸ್ನೆಸ್ಗೆ ಹೋದಾಗ ಪ್ಲಾನ್ಗಳು, ರೂರಲ್ ಸೈಡಲ್ಲಿ ಪ್ಲಾನ್ಗಳು ಕೊಡೋಕ್ಕೆ ಅಲ್ಲಿ ಹೋದಾಗಿಲ್ಲ. ಕ್ಲೋಸಿಂಗ್ಸ್ ಬೇಕಾ ಬೇಡವಾ? ಹಲೋ, ಬೇಕಾ ಬೇಡವಾ ಕ್ಲೋಸಿಂಗ್ಸು? ಬೇಕು. ಸರ್ ನಾವು ಏನು ಪಾಯಿಂಟ್ ಹೇಳಿದ್ರೆ ಅವನಿಗೆ ತಲೆಗೆ ಹೋಗುತ್ತೆ ಸರ್, ಏನು ಹೇಳಿ ಸರ್, ನನಗೆ ಯಾವ ಪಾಯಿಂಟ್ ನಾನು ಹೇಳಿ ಸರ್ ಅಂತ ನಿಮ್ಗೆ ಯಾರು ಅನಿಸಿದ್ರೆ ಕೆಲವು ವಿಚಾರ ಹೇಳ್ಕೊಡ್ತೀನಿ. ಅವನ ಹತ್ರ ರೂರಲ್ ಸೈಡಲ್ಲಿ ಹೋದ್ರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಸುಗಳನ್ನ ಸಾಕ್ತಾ ಇರ್ತಾರೆ. ನೋಡಿದಿರಾ ಊರುಗಳಲ್ಲಿ, ಹಳ್ಳಿಗಳಲ್ಲಿ ಹಸು ಸಾಕ್ತಾ ಇರ್ತಾರಲ್ವಾ? ಅವ್ರಿಗೆ ಹೇಳಿ ಸರ್, ಒಂದು ಒಳ್ಳೆ ಹಸು ಹಾಲು ಕೊಡ್ತಾ ಇದೆ, ಮರಿ ಆಗ್ತಾ ಇದೆ, ಹಾಲು ಕೊಡ್ತಾ ಇದೆ ಅಂದರೆ ಅದಕ್ಕೆ ಪಾಲನೆ ಪೋಷಣೆ ಹೇಗಿರುತ್ತೆ? ಹೇಗೆ ಮಾಡ್ತಿರ್ತಾರೆ? ಪಾಲನೆ ಪೋಷಣೆ ಹೇಗೆ ಮಾಡ್ತಿರ್ತಾರೆ? ಚೆನ್ನಾಗಿ ಹಿಂಡಿ, ಬೂಸ, ಅದಕ್ಕೆ ಸೊಪ್ಪು ಏನೇನು ಬೇಕು ಎಲ್ಲ ಚೆನ್ನಾಗಿ ಏನು ಮಾಡ್ತಿರ್ತಾರೆ, ಆರೈಕೆ ಅದಕ್ಕೆ ಮಾಡ್ತಾ ಇರ್ತಾರೆ. ಅದು ಒಂದಿನ ಮಾಡ್ತಾ 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 ಹಾಗೆ ಮಾಡ್ತಾ ಒಂದಿನ ಹಾಲು ಕೊಡೋದು ನಿಲ್ಸುತ್ತೆ, ಒಂದಿನ ಅದು ಮರಿ ಹಾಕೋದು ನಿಲ್ಸುತ್ತೆ, ಮರಿ ಹಾಕೋದು ನಿಲ್ಸುತ್ತೆ, ಹಾಲು ಕೊಡಲ್ಲ. ಅವಾಗ ಏನಾಗುತ್ತೆ, ಆ ಹಸು ಬಗ್ಗೆ ಟ್ರೀಟ್ಮೆಂಟ್ ಏನು ಮಾಡ್ತಾರೆ, ಹೇಗೆ ಕೊಡ್ತಾರೆ ಅಂದರೆ, ಉಳಿದಿದ್ದು ಏನಾದರೂ ಹಾಕು ಗುರು ಅದಕ್ಕೆ. ನಿಮ್ಮ ಕೊಟ್ಟಿಗೆಗಳಲ್ಲಿ, ನಿಮ್ಮ ಊರುಗಳಲ್ಲಿ ಹಸುಗಳಿದ್ರೆ ಈ ಥರ ಮಾಡ್ತಿರ್ತಾರೆ. ಇಲ್ಲ ಕೆಲವು ಕಡೆ ಕಸಾಯಿಖಾನೆಗೂ ಕೊಟ್ಬಿಡಂತ ಎಷ್ಟೋ ಉದಾಹರಣೆಗಳು ಇದೆ. ಇಟ್ಸ್ ಮೈ ಬಿ ರಾಂಗ್, ನಾನು ತಪ್ಪಿದ್ರೆ ತಿಳ್ಕೊಬೇಡಿ. ಈ ಥರದೆಲ್ಲ ಸಿಚುವೇಶನ್ ಇದೆಯಾ ಇಲ್ವಾ? ಕೆಲವರು ಏನು ಮಾಡ್ತಾರೆ, ಇಲ್ಲಿ ಬಿಡೋ ಸೈಡಲ್ಲಿ ಇಷ್ಟು ವರ್ಷ ಇದೆ ನಮ್ಮ ಮನೇಲಿ ಹಾಲು ಕೊಟ್ಟಿದೆ, ಅದಕ್ಕೆ ಏನು ಮಾಡೋಣ ಸೈಡಲ್ಲಿ ಒಂದು ಹಾಕೋಣ ಅಂತ. ಹಸು ಏನು ಮಾಡಿರ್ತಾರೆ, ಹಿಂಗೆ ಕೊಟ್ಟಿಗೆ ಇರುತ್ತೆ, ಅಬ್ಸರ್ವ್ ಮಾಡಿರ್ಬೋದು, ಅದು ಹಿಂಗೆ ಹುಲ್ ಮೇಯ್ತಾ ಇರುತ್ತೆ. ಆ ಕಡೆ ತುಂಬ ಚೆನ್ನಾಗಿ ಹುಲ್ಲು ಕೊಟ್ಟಿರ್ತಾರೆ ಒಂದು ಹಸುಗೆ, ಇದಕ್ಕೇನು ಮಾಡಿರಲ್ಲ, ಸ್ವಲ್ಪ ಕೊಟ್ಟಿರ್ತಾರೆ. ಅದೇನು ಮಾಡುತ್ತೆ ಗೊತ್ತಾ, ತನ್ನ ನಾಲ್ಗಿನ ಉದ್ದಕ್ಕಿನ ಚಾಚಿ ಆ ಕಡೆ ಹಿಂಗೆ ಎತ್ಕೊಂಡು ತಿನ್ನುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಒಂದು ದಿನ ರಾಜನಾಗಿ ತಿಂತಿದ್ದ ಮನೆಯಲ್ಲಿ ಉಳಿದಿದ್ದ ತಿನ್ನಂತ ಪರಿಸ್ಥಿತಿ. ಯಾಕೆ ಅಂದ್ರೆ, ಒಂದು ಸಲ ಅದರಿಂದ ಏನು ಬರ್ತಾ ಇಲ್ಲ ಅಂದಾಗ ಅದನ್ನ ಜನ ಹೇಗೆ ಕಡೆ ಕಾಣ್ತಾರೆ, ಅದೇ ರೀತಿ ನಿಮ್ಮ ಫ್ಯಾಮಿಲಿನೂ ಕೂಡ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಮಾತ್ರ ನಿಮ್ಗೆ ರೆಸ್ಪೆಕ್ಟ್ ಇರುತ್ತೆ, ಇನ್ಕಮ್ ಬರ್ತಾ ಇರೋದು ಮಾತ್ರ ಇರುತ್ತೆ. ಇನ್ಕಮ್ ಕಡಿಮೆ ಆಯ್ತಾ ನಿಮ್ಮ ಮೇಲಿರ ಏನಾಗ್ತಾರೆ ಸರ್, ಆಟೋಮೆಟಿಕ್ ಆಗಿ ಈ ರೀತಿ ಪರಿಸ್ಥಿತಿ ನಮ್ಗೆ ಬರೋದು ಯಾವಾಗಲೂ. ಹರ್ನಿಂಗ್ಸ್ ಯಾವುದೇ ಕ್ಷೇತ್ರದಲ್ಲಿ, ಮೈ ಡಿಫ್ರೆನ್ಸ್ ಈ ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ನಿಮಗೆ, ಹರ್ನಿಂಗ್ಸ್ ಇರಬೇಕು. ಬೇಕಾ ಬೇಡವಾ? ಅವಾಗಿದ್ದಾಗ ಮಾತ್ರ ರೆಸ್ಪೆಕ್ಟ್. ಇಸ್ ಬೆಸ್ಟ್ ಎಕ್ಸಾಂಪಲ್. ನೀವೇನ್ ಮಾಡ್ಬೋದು, ರೂರಲ್ ಸೈಡ್ ಅಲ್ಲಿ ಯಾರು ಹರ್ಟ್ ಆಗೋ ರೀತಿ ಹೇಳಬಾರ್ದು. ಹಲೋ, ಅವ್ನಿಗೆ ಮೈಂಡ್ ಓಪನ್ ಆಗಬೇಕು. ಕ್ಲಿಯರ್ ಸರ್? 2ನೇ ಪಾಯಿಂಟ್ ಹೇಳ್ತೀನಿ, ಸಿಟಿ ಸೈಡ್ ಅಲ್ಲಿ. ಇದನ್ನ ಈ ಉದಾಹರಣೆ ಸಿಟಿ ಸೈಡ್ ಅಲ್ಲಿ ಹೇಳಿದ್ರೆ ಏನಾಗಲ್ಲ ಅಂದ್ರೆ ಅವ್ರಷ್ಟು ಫೀಲ್ ಆಗಲ್ಲ. ಸೊ ಹಾಗೆ ಸಿಟಿ ಸೈಡ್ ಅಲ್ಲಿ ಒಂದು ವಿಚಾರಗಳನ್ನ ಹೇಳ್ತೀನಿ. ಸಿಟಿಲಿ ಹೇಗೆ ಅಂದ್ರೆ, ಎಲ್ಲರೂ ಮನೇಲಿ ಇರ್ತಾರೆ, ಮನೇನ ಒಂದು ಕೋರ್ಟ್ ಅಂತ ಅನ್ಕೋಬೋಣ. ಏನ ಮನೇನ ಒಂದು ಕೋರ್ಟ್. ಜಡ್ಜ್ ಯಾರು? ಅಪ್ಪ. ಯಾರು ಅಪ್ಪ? ಯಾರು? ಮನೆ ಯಜಮಾನ. ಅವನೇನ್ ಹೇಳ್ಕೊಳ್ಳೋಣ, ಜಡ್ಜ್ ಅಂತ ಅನ್ಕೊಳ್ಳೋಣ. ವೈಫ್ ಯಾರು? ನನಗೆ ಗೊತ್ತಪ್ಪ. ವೈಫ್ ಯಾರು? ಲಾಯರ್. ಯಾರು ವೈಫು? ಲಾಯರು. ಕೇಸ್ ತಗೋಬರು ಯಾರು ಅಂದ್ರೆ ಮಕ್ಕಳು. ಅಂಡರ್ಸ್ಟ್ಯಾಂಡ್ ಸರ್? ಗೊತ್ತಾಯ್ತು ಸರ್? ಯಾರು? ಜಡ್ಜ್ ಯಾರು? ಅಪ್ಪ. ಲಾಯರ್ ಯಾರು? ವೈಫು. ಕೇಸ್ ವರ್ಕರ್ಸ್ ಯಾರು? ಮಕ್ಕಳು. ಸೊ ಈ ರೀತಿ ಒಂದು ಪೊಸಿಷನ್ ಇರ್ತದೆ, ಎಲ್ಲರ ಫ್ಯಾಮಿಲಿ ಇದೆ ಅಂತ ಅನ್ಕೊಂಡಿದ್ದೀವಿ. ಹೌದಲ್ಲ? ಈ ರೀತಿ ಇರುತ್ತೆ. ಮಕ್ಕಳು ಬರುತ್ತೆ, ಅಮ್ಮ ನಮ್ಮ ಸ್ಕೂಲಲ್ಲಿ ಒಂದು ಟೂರ್ ಅರೇಂಜ್ ಆಗಿದೆ, 5 days ಟ್ರಿಪ್ ಅಂತೆ, ಒಂದು 8,000 ರೂಪಾಯಿ ಆಗುತ್ತೆ, ನನಗೆ ಸ್ಯಾಂಕ್ಷನ್ ಮಾಡಿಸ್ಕೊಡಮ್ಮ, ಅಪ್ಪಂಗೆ ಹೇಳು ಅಂತ ಯಾರಾದ್ರೂ ಕೇಸ್ ತಗೋತಾರೆ? ಲಾಯರ್. ಲಾಯರ್ ಯಾರು? ವೈಫು. ಅರ್ಥ ಆಯ್ತಾ? ಬರುತ್ತೆ. ವೈಫ್ ಏನ್ ಮಾಡ್ತಾರೆ, ಬರ್ಲಿ ನಿಮ್ಮ ಅಪ್ಪನ್ನ ಕೇಳ್ತೀವಿ, ಬಂದು ಕೇಳ್ತಾರೆ, ನೋಡ್ರಿ ಹಿಂಗ್ ಬಂದಿದ್ಯಂತೆ, ಸ್ವಲ್ಪ ಏನ್ ಮಾಡಿ ಕೊಡಿ. ಅವಾಗ ಅಪ್ಪ, ಈ ತಿಂಗಳು ತುಂಬಾ ಖರ್ಚು ಜಾಸ್ತಿ ಆಗಿದೆ, ಚಾನ್ಸೇ ಇಲ್ಲ, ಬೇಕಾದ್ರೆ ನೆಕ್ಸ್ಟ್ ಟ್ರಿಪ್ ಕಳಿಸ್ತೀನಿ, ಮುಗೀತು ಅಂತ ತಕ್ಷಣ ಜಡ್ಜ್ ಒಂದ್ಸಲ ಹೇಳಿದ್ಮೇಲೆ ಕತೆ ಗೊತ್ತಾಯ್ತು, ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಮುಗ್ದಾಯ್ತು. ಎಸ್ ಆರ್ ನೋ ಸರ್? ಆದ್ಮೇಲೆ ಮುಗೀತು. ಇದೇ ರೀತಿ ಲೈಫ್ ನಡಿಬೇಕಾದ್ರೆ ಒಂದಿನ ಜಡ್ಜು ಕೇಸ್ ವರ್ಕರ್ ಆಗ್ತಾನೆ, ಕೇಸ್ ತಗೊಂಡ್ಬಂದಿದ್ದವನು ಜಡ್ಜ್ ಆಗ್ತಾನೆ. ಯಾರು? ನಿಜನಾ ಸರ್? ನಿಜನಾ? ಬರ್ತಾ ಬರಲ್ಲ ಎಲ್ಲರೂ ಮನೇಲಿ ಪರಿಸ್ಥಿತಿ. ಅಪ್ಪ ಎಲ್ಲಿ ಗೊತ್ತಾನೆ, ಆದ್ರೆ ಲಾಯರ್ ಮಾತ್ರ ಅವರೇ. ಹಲೋ, ಲಾಯರ್ ಮಾತ್ರ ಯಾರು? ಅವರೇ. ಯಾರು? ವೈಫ್ ಲಾಯರ್. ಎಸಾನು ಸರ್? ವಯಸ್ಸಾಗಿರುತ್ತೆ ತಂದೆಗೆ, ನನಗೆ ಅಲ್ಲೇನಾಗ್ತಾ ಇಲ್ಲ, ಅಲ್ಲಿ ಕಡಿಯಕ್ಕಾಗ್ತಾ ಇಲ್ಲ, ಅಲ್ಲಿ ಕಟ್ಟಿಸ್ಕೋಬೇಕು, ಡೂಪ್ಲಿಕೇಟ್ ಆದ್ರೆ ಇಷ್ಟಂತೆ, ಒರಿಜಿನಲ್ ಆದ್ರೆ ಇಷ್ಟಂತೆ, ನೀನು ಒಂಚೂರು ನಿನ್ ಮಗನ್ ಹೇಳು ಅಂತ ಹೇಳಿ. ಯಾರಿಗೆ? ಹೆಂಡತಿ ಹೇಳ್ತಾಳೆ, ಮಗ ಬರ್ಲಿ ಏನ್ ಮಾಡ್ತೀನಿ
ಹೇಳ್ತೀನಿ. ಹೇಳ್ತಾರೆ ಹೇಳಲ್ವಾ ಸರ್? உங்களுக்கு புரியுதா? ಪುರಿ ಓಕೆ ಸರ್. ಹೇಳ್ತಾರೆ ಹೇಳಲ್ವಾ? ಹೇಳಿದ ತಕ್ಷಣ ಸರಿ ಆಯ್ತು, ಮಗ ಬರ್ತಾನೆ ಕೇಳಿದ ತಕ್ಷಣ ಎಲ್ರು ಫ್ಯಾಮಿಲಿಲೂ ಏನ್ ನಡಿಬೇಕು ಅದೇ ನಡೆಯುತ್ತೆ. ಯೋಚನೆ ಮಾಡಿ, ಜಡ್ಜ್ ಒಬ್ಬ ಇದ್ದ, ಆ ಜಡ್ಜು ಎಲ್ಲಿಗೆ ಬಂದ? ಕೇಸ್ ವರ್ಗರ್ ಬಂದ. ಈ ತರ ನಿಮ್ ಲೈಫ್ ಅಲ್ಲಿ ನೀವೆಲ್ಲ ಇವತ್ತು ಜಡ್ಜ್ ಆಗಿದ್ದೀರಿ, ಕೇಸ್ ವರ್ಕರ್ ಹೋಗ್ಬೇಕಾ? ಯೋಚನೆ ಮಾಡಿದೀರಾ? ಹಲೋ, ಯೋಚನೆ ಮಾಡಿದೀರಾ? ಲೈಫ್ ಟೈಮ್ ಅಲ್ಲಿ ನಾವು ಜಡ್ಜ್ ಆಗಿ ಹುಟ್ಟಬೇಕು, ಜಡ್ಜ್ ಆಗಿ ಸಾಯ್ಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು? ಹಣನ ಹಲೋ ಎಸ್ ಆರ್ ನೋ ಸರ್? ಸರ್ ನಾನು ಹೇಳ್ತಾ ಇರೋದು ಏನಂತಂದ್ರೆ, ಲೈಫ್ ಅಲ್ಲಿ ತುಂಬಾ ಕಷ್ಟ ಇದೆ ಮಕ್ಕಳ ಹತ್ರ ದುಡ್ಡು ಕೇಳೋಂಥದ್ದು. ಸರ್ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ, ನನ್ನ ತಾಯಿ ನನ್ನ ಪೇರೆಂಟ್ ಇದ್ದಾರೆ ಸರ್, ನಾವು ಕೇಳಿದ್ರೆ ನಾನು ಮಾಡ್ತೀವಿ, ಯಾಕೆಂದ್ರೆ ಆ ಪರಿಸ್ಥಿತಿ ನಮ್ಗಾಗಿರೋ ನಾವು ಏನಾಗಬಾರ್ದು, ಅವ್ರಿಗೆ ಆಗಬಾರ್ದು ಅಂತ. ಸೊ ಇವತ್ತು ಆಗಬಾರ್ದು ಅಂತಂದ್ರೆ ನೀವೆಲ್ಲ ಏನ್ ಮಾಡಕ್ ರೆಡಿ ಇರ್ಬೇಕು? ಪವರ್ಫುಲ್ ಆಗಿ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು ಸರ್. ಜಡ್ಜ್ ಆಗಿರ್ಬೇಕು, ದುಡ್ಡು ಸಂಪಾದನೆ ಮಾಡಿ, ಇಡೀ ಇನ್ವೆಸ್ಟ್ ಮಾಡಿ, ಎಲ್ಲೆಲ್ಲಿ ಬೇಕಲ್ಲಿ ತಗೊಳ್ಳಿ. ಆದ್ರೆ ಯಾವತ್ತು ದುಡ್ಡು ಇದೆಯಲ್ಲ, ನಿಮ್ಮನ್ನ ಎಲ್ಲಿ ಬೇಕಾದ್ರೂ ಕಾನ್ಫಿಡೆನ್ಸ್ ಲೆವೆಲ್ ಹೈಕ್ ಮಾಡುತ್ತೆ. ಸೊ ಮನುಷ್ಯನ ಎತ್ತಿ ಹಿಡಿಯುವಂಥದ್ದು ಯಾವುದು ಅಂತಂದ್ರೆ ಯಾವುದು? ದುಡ್ಡೇ. 99 ಅಲ್ಲ 1000% ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಯಾವುದು? ದುಡ್ಡು. ಸೊ ಹಾಗಾಗಿ ಈ ದುಡ್ಡನ್ನ ಹರ್ನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಈ 2 ಮಾಸ್ಟರ್ಸ್ ಕ್ಲೋಸಿಂಗ್ ಅಂತ ಹೇಳ್ತೀನಿ, 2 ಪಾಯಿಂಟ್ ನಿಮ್ಮ ಹೊರಗಡೆ ರೂರಲ್ ಸೈಡ್ ಅಲ್ಲಿ ಮತ್ತೆ ಯಾವ ಕಡೆ ಸಿಟಿ ರೂರಲ್ ಸೈಡ್ ಅಲ್ಲಿ ಹೋದಾಗ ಇದೊಂದೆರಡು ಸ್ಟೋರಿ ಹೇಳಿ ಅವ್ನು ಮೈಂಡ್ ಓಪನಿಂಗ್ ಆಯ್ತು ಅಂದ್ರೆ ಖಂಡಿತ ಇಂಡಸ್ಟ್ರಿ ಒಳಗಡೆ ಬರಕ್ಕೆ ಏನ್ ಮಾಡ್ತಾನೆ, ಯಾವ ಪ್ಲಾನ್ ಚೆನ್ನಾಗಿದೆ, ಪ್ರೊಡಕ್ಷನ್ ಆಗಿದೆ ಅಂತ ಬರೋದು ಒಂದ್ ಕಡೆ ಇದ್ರೆ ಅವ್ನ ಮೈಂಡ್ ಓಪನಿಂಗ್ ಆಯ್ತು ಅಂದ್ರೆ ಏನ್ ಮಾಡ್ತಾನೆ, ಬಿಸ್ನೆಸ್ಗೆ ಬರ್ತಾನೆ. ಸೊ ಓಕೆ, ಲಾಸ್ಟ್ 5 ಮಿನಿಟ್ಸ್ ತಗೋಬೋದಾ ನಾನು?